ನಮ್ಮ ಸ್ವಂತ ಅಣ್ಣನ ಮಗ ಅವನು ಅಡುಗೆ ಭಟ್ಟ. ಅವನು ಆಮೇಲೆ ಏನು ಕೆಲಸ ಬೇಕಂದ್ರೂ ಮಾಡ್ತಾಯಿದ್ದ. 33 35 ವರ್ಷ ಅವನಿಗೆ. ಅವನು ಅಡುಗೆ ಭಟ್ಟ. ಅವನು ಅಡುಗೆ ಕೆಲಸ ಮಾಡ್ತಾಯಿದ್ದ. ಹೆಂಡತಿ ಇದ್ದಾರೆ, 2 ಮಕ್ಕಳಿದೆ ಚಿಕ್ಕದು. ಇದು ಇವತ್ತು ರಾತ್ರಿ 5 ಗಂಟೆ ಮೇಲಿಂದ 6 ಗಂಟೆಗೆ ಈ ಥರ KN ಪುರ ಶಾಂತಿನಗರ ಹತ್ರ ಬಾರ್ ಇದೆಯಲ್ಲ, ಅದ್ರ ಪಕ್ಕದ ಗಲ್ಲಿಯಲ್ಲಿ ಇದು ಆಗಿದೆ. ನಮಗೆ ಫೋನ್ ಬಂತು, ಯಾರೋ ನೋಡೋರು ಹೇಳಿದ್ರು. ನಾವು ಹೋಗಿ ನೋಡಿ ಅಲ್ಲಿ ವಿಚಾರಿಸಿ ಇಲ್ಲಿಗೆ ಬಂದಿದ್ದೀವಿ. ಏನಾಗಿತ್ತು ಸರ್ ಅಲ್ಲಿ? ಸರ್ ಅಲ್ಲಿ ಒಂದು 3-4 ಜನ ಹೊಡೆದಿರ್ಬೋದು ಅವನಿಗೆ. ಉದಯಗಿರಿ ಪೊಲೀಸ್ ರಾಣಿ ಅವರು, ಆಮೇಲೆ CCP ಸ್ಟೇಷನ್ ಅವರು, ಆಮೇಲೆ ಫಾರೆನ್ಸಿಕ್ ಅವರು ಎಲ್ಲ ಬಂದಿದ್ದರು. ಅವರೇ ನೋಡಿ ಎಲ್ಲ ಇದು ಮಾಡೋರೆ. ಒಂದು ಕಲ್ಲು ಬಿದ್ದಿತ್ತು, ಇಷ್ಟು ರಕ್ತ ಐತೆ ಅಲ್ಲಿ. ತಲೆಗಿಲೆಗೆ ಹೊಡೆದವ್ರೆ ಸರ್. ಆಮೇಲೆ ಕಿವಿ ಎಲ್ಲ ಡ್ಯಾಮೇಜ್ ಆಗಿದೆ. ಇಲ್ಲೆಲ್ಲ ಕೆರೆದವ್ರೆ. 3-4 ಜನ ಹೊಡೆದವ್ರೆ ಸರ್. ಅಡುಗೆ ಕೆಲಸ ಬಿಟ್ರೆ ಸರ್, ಅವನು ಹೆಂಡತಿ ಮಕ್ಕಳು ಸಾಕಾಗೆ ನೀವು ಏನು ಕೆಲಸ ಹೇಳಿದ್ರು ಲೋಡ್ ಕೆಲಸ ಮಾಡ್ತಾನೆ, ಗಾರೆ ಕೆಲಸ ಮಾಡ್ತಾನೆ. ಅವನು ಒಳ್ಳೆ ಹುಡುಗ, ಆ ಥರ ಏನೂ ಇಲ್ಲ. ಶೋಕಿ ಯಾರಿಗಿರಲ್ಲ ಸರ್, ಎಲ್ಲರಿಗಿರ್ತದೆ. ಅವ್ನು ಬೆಳಗ್ಗೆ ಎಷ್ಟು ರಾತ್ರಿಗೆ ಮಲಗಿದ್ರು ಅವನು ಬೆಳಗ್ಗೆ ಜಾವ ಎದ್ದು ಅವ್ನು ಕೆಲ್ಸಕ್ಕೆ ಪಾಡಿಗೆ ಹೋಯ್ತಾ ಇರ್ತಾನೆ. ಕೆಲ್ಸಕ್ಕೆ ಹೋಗೋವಾಗ ಈ ಥರ ಅಟ್ಯಾಕ್ ಮಾಡಿ ಅವ್ರಿಗೆ ಮಾಡ್ಯವ್ರೆ ಸರ್. ಜೊತೆಯವ್ರಂತ ಹೆಂಗೆ ಹೇಳೋಕ್ಕಾಗಲ್ಲ ಸರ್. ಒಟ್ಟಲ್ಲಿ ನೋಡಬೇಕು. ಈಗ ಹೇಳ್ತಾವ್ರೆ ಯಾರೋ ದ್ವೇಷ ಮಾಡ್ಕೊಂಡು ಮಾಡವ್ರೆ, ಯಾರೋ ಆಗಿರೋರು ಮಾಡವ್ರೆ, ಏನೋ ಜಗಳ ಆಗಿತ್ತು, ಮೊದಲೇ ಜಗಳ ಆಗವ್ರೆ ಅಂತ ಹೇಳವ್ರೆ. ನೋಡ್ಬೇಕು. ದುಡ್ಡು ಕಾಸು ಏನೂ ಇಲ್ಲ ಸರ್. ಇದು ಏನೋ ದ್ವೇಷ ಮಾಡಿಕೊಂಡು ಮಾಡಿರ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲ ಸರ್, ಅವ್ನು ಜಗಳ ಮಾಡೋ ಹುಡುಗಾನೇ ಅಲ್ಲ. ಅವ್ನ ಕೆಲಸ ಆಯಿತು, ಅವ್ನ ಮನೆ ಆಯಿತು. ಹೌದು ಸರ್, ಗೌಶಾನಗರ. ಮದುವೆ ಆಗಿ ಒಂದು 10 ವರ್ಷ ಆಯಿತು ಸರ್. 2 ಮಕ್ಕಳಿದ್ದಾರೆ ಸರ್. ಇಲ್ಲ ಸರ್, ಈಗ ಆಗಿರೋದಲ್ವಾ, 5 ಗಂಟೆ ಮೇಲಿಂದ 6 ಗಂಟೆಗೆ ಎಲ್ಲ ಬಂದು ಮಾಜರ್ ಗೀಜರ್ ಮಾಡ್ತಾವ್ರೆ, ನೋಡ್ತಾವ್ರೆ. ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಜೋಡಿಸ್ತಾವ್ರೆ. ಹಿಡಿತೀವಿ ಅಂತ ಹೇಳವ್ರೆ. ಇಲ್ಲ ಸರ್, ಡೌಟ್ ನಮ್ಮ ಮೇಲೆ ಯಾರಿಗಿಲ್ಲ. ಆ ಥರ ಎಲ್ಲ ಸುಮ್ಮನೆ ಇವ್ರ ಮೇಲೆ ಅವ್ರ ಮೇಲೆ ಎಲ್ಲ ದೇಶ ಸಾದ್ರೆ ಆಗಲ್ಲ. ಈಗ ಸತ್ತಿರೋನು ಬದುಕಲ್ಲ ಹೇಳಿದ್ರೆ ನಾವು. ಸತ್ತಿರೋನು ಋಣ ತೀರೋಯ್ತು, ಅವ್ನು ಸತ್ತೋದ. ಮುಂದೆ ಕಾರ್ಯ ಏನೈತೆ ಅದು ಮಾಡವ. ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅಂದ್ರೆ ಒಂದು ಪ್ರಶ್ನೆ ನಿಮಗೆ, ಈ ಉದಯಗಿರಿ ವ್ಯಾಪ್ತಿನಲ್ಲೆಲ್ಲ ಈ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಈ ಥರದ್ದು ಕೊಲೆಗಳು ಆಗ್ತಾನೆ ಇವೆ ಸರ್. ಆಗ್ತಾ ಇದೆ. ಬಟ್ ಏನೈತೆ, 4 ತಿಂಗಳದ್ದು 6 ಕೊಲೆ ಆಗಿದೆ. ಎಷ್ಟು ಕೊಲೆ ಆಗಿದೆ? ಆ ಲಿಮಿಟಲ್ಲಿ NR ಕ್ಷೇತ್ರದಲ್ಲಿ 4 ತಿಂಗಳಲ್ಲಿ 6 ಕೊಲೆ ಆಗಿದೆ. 2 ಹಾಫ್ ಮರ್ಡರ್ ಆಗಿದೆ. ಈಗ ಅಲ್ಲಿ ಸುಮ್ಮನೆ ಜಗಳಕ್ಕೆ ಹೋದ್ರು 15 ವರ್ಷ 16 ವರ್ಷದ ಹುಡುಗರ ಕೈಯಲ್ಲಿ ಚಾಕು ಇರ್ತದೆ. ಅಲ್ಲಿ ಗಾಂಜಾ ಮಾಡ್ತಾರೆ, ಶಲೀಷನ್ ಮಾಡ್ತಾರೆ, ಮಾಡ್ತಾರೆ, ಪೌಡ್ರ್ ಮಾಡ್ತಾರೆ. ಅವರೇ ತಲೆ ಹಿಡಿದ್ರು, ಅವರೇ ಹಿಡಿಸ್ತಾರೆ ಪೊಲೀಸ್ಗೆ, ಅವರೇ ಬಿಡಿಸ್ತಾರೆ. ಈಗ ನಾವು ಹೋದರೆ ಏನೈತದೆ ಅಲ್ಲಿ? ನಾವು ದಿವಸ ದುಡ್ದು ತಿನ್ನೋರು, ವ್ಯವಸಾಯ ಮಾಡೋರು. ನಾವು ನಮ್ಮಂಥ ಜನ ಹೋದರೆ ಏನೈತದೆ? ಅಕ್ಕಪಕ್ಕದಿಂದ ಚುಚ್ಬಿಡ್ತಾರೆ. ನಮ್ಮ ಹೆಂಡತಿ ಮಕ್ಕಳು ಬೀದಿ ಮೇಲೆ ಬರ್ತಾರೆ. ಇದು ಹಂಗಾಗಲ್ಲ ಸರ್. ಇದು ಅವರು ನಶೆ ಮಾಡ್ಕೊಂಡು ಬಂದು ಹೊಡೆದಿರೋದು. ಅವ್ರು ನಶೆ ಮಾಡ್ಕೊಂಡು ಬಂದು ಹೊಡೆದಿರೋದು. ಏನೋ ದ್ವೇಷದಿಂದ ಇದು ಹೊಡೆದಿರೋದು. ಅವ್ನು 4 ತಿಂಗಳು ಹಿಂದೆ ಒಂದು ಚಿಕ್ಕ ಜಗಳ ಆಗಿತ್ತು ಅವ್ನು ಶಾಂತಿನಗರದಲ್ಲಿ, ಅಷ್ಟೇ ಸರ್. ಸರ್ ತೋರಿಸಲ್ಲ. ಒಟ್ಟಲ್ಲಿ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಮಾಡ್ತಿರ್ತಾರೆ, ಅಕ್ಕಪಕ್ಕದಲ್ಲಿ ಮಾಡ್ತಿರ್ತಾರೆ, ಮಶಾಂಡ್ ಹತ್ರ ಮಾಡ್ತಿರ್ತಾರೆ, ಎಲ್ಲ ಕಡೆ ಮಾಡ್ತಿರ್ತಾರೆ. ಅದು ಯಾರಿಗೆ ಗೊತ್ತಿರ್ತದೆ? ತಲೆ ಹಿಡ್ಕ್ರಿಗೆ ಗೊತ್ತಿರ್ತದೆ. ಪೊಲೀಸ್ ಇನ್ಫಾರ್ಮರ್ಗೆ ಗೊತ್ತಿರ್ತದೆ. ಅವ್ರಿಗೂ ಕಾಸು ಸಿಗ್ತಾ ಇರ್ತದೆ. ಅವರು ಏನೂ ಮಾಡಲ್ಲ, ಇವರು ಏನೂ ಮಾಡಲ್ಲ. ನಾವು ಹೇಳೋಕೆ ಹೋದರೆ ನಮ್ಗೆ ಯಾವುದಾದ್ರೂ ಕೇಸಲ್ಲಿ ಕಳ್ಳರಿಗೆ ಅವ್ರಿಗೆ ತೋರಿಸಿ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ನಮ್ಮಿಂದ ಯಾರು ಇರ್ತಾರೆ? ದೇವ್ರು ಬಿಟ್ರೆ ಯಾರು ಇರ್ತಾರೆ? ನಮ್ಮಿಂದ ಯಾರಾದ್ರೂ ಇರ್ತಾರಾ? ಈಗ ನೀವು ಮೀಡಿಯಾದವ್ರು ನೀವು ಇದ್ದೀರಾ, ನೀವು ಹಿಡ್ಕೊಬಿಟ್ಟಿದ್ದೀರಾ. ಹೆಚ್ಚು ಕಡಿಮೆ ಆದರೆ ಯಾರೂ ಬರಲ್ಲ. ಬರ್ತಾರಾ? ತಪ್ಪು ತಿಳ್ಕೊಬೇಡಿ, ಬರ್ತಾರಾ? ನಮ್ಮ ಪ್ರಾಣ ನಮ್ಮ ಮುಖ್ಯ ಅಲ್ವಾ ಸರ್? ಶಾಸಕರು ಬರ್ತಾರಲ್ಲ 5 ವರ್ಷಕ್ಕೆ ಒಂದು ಸತಿ ಬರ್ತಾರೆ, ಕಾಲು ಹಿಡಿತಾರೆ, ಕೈ ಜೋಡಿಸ್ತಾರೆ, ಓಟ್ ಕೊಡಿ ಅಂತಾರೆ, ಮನೆಯಲ್ಲಿ ಇರ್ತಾರೆ. ನಮ್ಮ ಹೆಸರು ಮೊಹಮ್ಮದ್ ಖಾಲಿದ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.